ಕಚ್ಚಾ ತೈಲ ಪೂರೈಕೆಗೆ ಹಾರ್ಮುಜ್ ಜಲಸಂಧಿ ಮುಕ್ತ ಆಗಿದೆ. ಈಗ ಹಾರ್ಮುಜ್ ಓಪನ್ ಆದ ಬೆನ್ನಲ್ಲೇ ತೈಲ ಬೆಲೆಗಳು ಅಂದರೆ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗ್ತಾ ಇದೆ. ಇದು ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಯಾವಾಗ ಓಪನ್ ಆಯಿತು ಅದಾದ ನಂತರದಲ್ಲಿ ನಿರಂತರವಾಗಿ ಕುಸಿತವಾಗ್ತಾ ಇದೆ ಕಚ್ಚಾ ತೈಲ ಬೆಲೆ. ಕಚ್ಚಾ ತೈಲ ಬೆಲೆ ಪೂರೈಕೆಗೆ ತೀವ್ರವಾಗಿ ಪೈಪೋಟಿ ನಡೀತಾ ಇದೆ. ಈಗ ಇರಾನ್ ಹಾಗೂ ಸೌದಿ ಅರೇಬಿಯಾ ಎರಡರ ಮಧ್ಯೆ ತೀವ್ರವಾಗಿ ಜಿದ್ದ ಆರಂಭ ಆಗಿದೆ. ಅಂದರೆ ಅತ್ಯಂತ ಕಡಿಮೆ ಬೆಲೆಗೆ, ಅಂದರೆ ಇರಾನ್ ಎಷ್ಟು ಕಡಿಮೆಗೆ ಕೊಡುತ್ತೆ ಅದಕ್ಕಿಂತ ಕಡಿಮೆಗೆ ನಾನು ಕೊಡ್ತೀನಿ ಅಂತ ಸೌದಿ ಅರೇಬಿಯಾ ಎಷ್ಟು ಕೊಡುತ್ತೆ ಅದಕ್ಕಿಂತ ಕಡಿಮೆಗೆ ನಾನು ಕೊಡ್ತೀನಿ ಅಂತ ಇರಾನು. ಕಚ್ಚಾ ತೈಲದ ಬೆಲೆ ಭಾರಿ ಕಡಿತವನ್ನುಗೊಳಿಸಿದೆ ಸೌದಿ. ಆಗಸ್ಟ್ನಿಂದ ಜಾರಿಗೆ ಬರುವಂತೆ ಕಚ್ಚಾ ತೈಲ ಬೆಲೆ ಕಡಿತ ಮಾಡಲಾಗಿದೆ. ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಮಾತ್ರ ಎಲ್ಲೂ ಇಳಿಕೆ ಕಂಡು ಬರ್ತಾ ಇಲ್ಲ. ಎಲ್ಲ ಕಂಪನಿಗಳು ಕೂಡ ಭಾರಿ ಪ್ರಮಾಣದಲ್ಲಿ ಲಾಭ ಗಳಿಸ್ತಾ ಇದ್ದಾವೆ.